ನಮಸ್ತೆ ಫ್ರೆಂಡ್ಸ್, ಇದು ಚೆಸ್ಟ್ 36 ಇಂಚಿನ ಬ್ಲೌಸು. ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದರು, ಬೋಟ್ ನೆಕ್ ಬ್ಲೌಸ್ ಹೊಲಿಲಿಕ್ಕೆ ಹೇಳಿದರು. ಚೆಸ್ಟ್ 36 ಅಂದರೆ /4 ಅಂದರೆ 9 ಇಂಚು ಆಯಿತು. 9 ಇಂಚು ಚೆಸ್ಟಿಂದಕ್ಕೆ ಅಂದಾಜಲ್ಲಿ 7.75 ಇಂಚು ಶೋಲ್ಡರ್ ಇಟ್ಕೊಂಡೆ. ನೆಕ್ ಬಿಡ್ತು 3.75. ಮತ್ತು ಅವರೊಂದು ಶೇಪ್ ಕೊಟ್ಟಿದ್ದರು, ಡಿಸೈನ್ ಕೊಟ್ಟಿದ್ದರು. ಅದೇ ಡಿಸೈನ್ಗೆ ಲೈನಿಂಗ್ ಪೀಸ್ ಮೇಲೆ ಚಾಕ್ ಪೀಸ್ ಸಹಾಯದಿಂದ ಮಾರ್ಕಿಂಗ್ ಮಾಡಿಕೊಂಡಿದ್ದೇನೆ. ಈಗ ಅದನ್ನೇ ಕ್ಯಾನ್ವಾಸ್ ಪೇಪರ್ ಮೇಲೆ ಟ್ರೇಸಿಂಗ್ ಮಾಡ್ತಾ ಇದ್ದೇನೆ. ಕಾರ್ಬನ್ ಪೇಪರ್ ಇಟ್ಕೊಂಡು ಅದರ ಇನ್ನೊಂದು ಬದಿ ಕೂಡ ಹೀಗೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಮತ್ತು ನಾವು ಸ್ಟಿಚ್ ಮಾಡುವಾಗ ಈ ಮಾರ್ಕಿನ ಮೇಲೆ ಸ್ಟಿಚ್ ಮಾಡಿ ಆಮೇಲೆ ಕ್ಯಾನ್ವಾಸ್ ಪೇಪರ್ ಕಟ್ ಮಾಡಿ ತೆಗಿಲಿಕ್ಕೆ ಆಗ್ತದೆ, ಈಸಿ ಆಗ್ತದೆ ಮಾಡಲಿಕ್ಕೆ. ಎಕ್ಸ್ಟ್ರಾ ಕ್ಯಾನ್ವಾಸ್ ಪೇಪರೆಲ್ಲ ಕಟ್ ಮಾಡಿ ತೆಗೆದೆ. ಈಗ ಅದರ ಮಧ್ಯದಲ್ಲಿ ಒಂದು ಲೈನ್ ಹಾಕಿಕೊಂಡು ಇದೀಗ ಮೇನ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿ ತೆಗೆದು ಮಧ್ಯದಲ್ಲಿ ಒಂದು ಲೈನ್ ಹಾಕಿಕೊಂಡು ನೆಕ್ ಶೇಪ್ ಮೊದಲೇ ಲೈನಿಂಗ್ ಪೀಸ್ ಮೇಲೆ ನಾನು ಡ್ರಾ ಮಾಡಿಕೊಂಡಿದ್ದೆಲ್ಲ ಅದನ್ನು ಕಟ್ ಮಾಡಿ ತೆಗೆದು ಒಂದು ಸ್ಟಿಚ್ ಹಾಕಿದೆ. ಈಗ ಕ್ಯಾನ್ವಾಸ್ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿಕೊಂಡಿದ್ದೇವಲ್ಲ ಡಿಸೈನ್, ಅದನ್ನು ಒಂದು ಎಕ್ಸ್ಟ್ರಾ ಪೀಸ್ ಮೇಲೆ, ಅದು ಲೈನಿಂಗ್ ಪೀಸ್ ಉಳಿದ್ರೆ ಅದರಲ್ಲಿ ಮಾಡ್ಬೋದು, ಇಲ್ಲ ಅಂದರೆ ಬೇರೆ ಪೀಸಲ್ಲಿ ಮಾಡ್ಬೋದು. ಈಗ ಇದು ಕಸ್ಟಮರ್ ಕೇಳಿದ ಡಿಸೈನ್. ಆ್ಯಕ್ಚುಲಿ ಏನಂದರೆ ಇದು ಬಾರ್ಡರ್, ಇದು ಬ್ಲೌಸ್ ಪೀಸಲ್ಲಿ ಬಂದ ಬಾರ್ಡರ್. ಅವರು ಬಾರ್ಡರ್ ಕೊಟ್ಟು ಮಾಡೋ ಒಂದು ಡಿಸೈನ್ ಕಳಿಸಿದ್ರು. ಇದು ಬ್ಲೌಸ್ ಪೀಸ್ ಮತ್ತು ಬಾರ್ಡರ್ ಪೀಸ್ ಸಾಧಾರಣ ಒಂದೇ ಕಲರ್ ಇರುವ ಕಾರಣ ಅಷ್ಟು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಬೇರೆ ಕಲರ್ ಇದ್ದಿದ್ರೆ, ಈಗ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬಾರ್ಡರ್ ಬಂದಿದ್ದರೆ ಇದು ಲುಕ್ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ನನಗೆ. ಅವರು ಹೇಳಿದ ಡಿಸೈನ್ ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ಸಾಧಾರಣ 2.5 ಇಂಚ್ ಅಗಲದ ಬಾರ್ಡರ್ ಪೀಸನ್ನು ಹೀಗೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡಿಕೊಂಡು ಎರಡೂ ಬದಿಗೆ ಸೇಮ್ ಮಾರ್ಕಿಂಗ್ ಬರೋ ಥರ ಚಾಕ್ ಪೀಸಿಂದ ನೀಟಾಗಿ ಬರ್ಕೊಳ್ಬೇಕು. ಆಮೇಲೆ ಅದೇ ಲೈನ್ ಮೇಲೆ ಹೀಗೆ ಸ್ಟಿಚ್ ಮಾಡಬೇಕು. ಬಾರ್ಡರ್ ಪೀಸನ್ನು ನೀಟಾಗಿ ಒಂದು ಸೈಡನ್ನು ಸ್ಟಿಚ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡಿ ತೆಗಿಬೇಕು. ಹೀಗೆ ಕಟ್ ಮಾಡಿ ತಗೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಬದಿಯ ಪೀಸನ್ನು ಇಟ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡಬೇಕು. ಬಾರ್ಡರ್ ಪೀಸ್ ಬೇರೆ ಕಲರ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ಅದರ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಲೆಂತ್ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಸರಿಯಾಗಿ ಡಿಸೈನ್ ನಾವು ಆಲ್ರೆಡಿ ಮಾಡಿಟ್ಟಿದ್ದೇವಲ್ಲ ಕ್ಯಾನ್ವಾಸ್ ಪೇಪರಲ್ಲಿ, ಅದನ್ನು ಹೀಗೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ಆಮೇಲೆ ಅದು ಕರ್ವ್ ಶೇಪ್ ಉಂಟಲ್ಲ ಅದೇ ಥರ ಅದರ ಮೇಲೇ ಸುತ್ತಲೂ ಸ್ಟಿಚ್ ಹಾಕ್ತಾ ಬರಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂಡು ನಂತರ ಇದನ್ನು ನೀಟಾಗಿ ಕತ್ತರಿಯಿಂದ ಕಟ್ ಮಾಡಿ ತೆಗಿಬೇಕು. ಮಿಡ್ಲೊಂದು ಹೋಲ್ ಥರ ಬಂತು. ನೆಕ್ಸ್ಟ್ ಇದನ್ನು ಒಳಗಡೆ ಮಡಿಚ್ಕೊಂಡು ಐರನ್ ಮಾಡ್ಕೊಳ್ಬೇಕು. ಆಮೇಲೆ ನೀಟಾಗಿ ಸ್ಟಿಚ್ ಹಾಕಬೇಕು. ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಕೊನೆಗೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಹೆಮ್ಮಿಂಗ್ ಮಾಡ್ಕೊಳ್ಬೋದು ಒಳಗಡೆಗೆ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.